ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನ ಕಲಾಭವನದಲ್ಲಿ ಗೌರಿಬಿದನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೂತನ ಅಧ್ಯಕ್ಷರ ಆಯ್ಕೆ. ಕಲಾಭವನದಲ್ಲಿ ನಡೆದ ಕಾರ್ಯಕ್ರಮವು ಹಲವಾರು ಕನ್ನಡ ಭಾಷಣಕಾರರ ಮುಖಾಂತರ ಪ್ರಾರಂಭವಾಗಿ ಗೌರಿಬಿದನೂರು ಶಾಸಕರಾದ ಕೆ.ಎಚ್. ಪುಟ್ಟಸ್ವಾಮಿಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರನ್ನಾಗಿ ಜನಾರ್ದನ್ ಮೂರ್ತಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಂಜುಂಡಪ್ಪ, ವಿಜ್ಞಾನಿಗಳಾದ ಕೆ.ಪಿ.ಜೆ. ರೆಡ್ಡಿ, ನಗರ ಸಭಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷರಾದ ಫರೀದ್, ಸಾಹಿತಿಗಳಾದ ಪ್ರಭಾ ನಾರಾಯಣಗೌಡ, ನಿಕಟಪೂರ್ವ ಅಧ್ಯಕ್ಷರಾದ ನಂಜುಂಡಪ್ಪನವರು, ರಾಮಕೃಷ್ಣ, ಗಂಗಾರೆಡ್ಡಿ ಇನ್ನೂ ಮುಂತಾದ ಕನ್ನಡ ಅಭಿಮಾನಿಗಳು ಪ್ರಪ್ರಥಮ ಕಾರ್ಯಕ್ರಮವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ದಯವಿಟ್ಟು ನಮ್ಮ ಕನ್ನಡದ ಮನಸ್ಸುಗಳು ಮುಂದಿನ ದಿನಗಳಲ್ಲಿ ಅವರೆಲ್ಲರ ಸಹಕಾರದೊಂದಿಗೆ ನಾವು ಕನ್ನಡವನ್ನು ಪ್ರಗತಿಪಥತ್ತ ಕೊಂಡೊಯ್ಯುವುದಕ್ಕೆ ಅವರ ಸಹಕಾರ. ಇಷ್ಟ ಸುಂದರವಾದ ಮೂರ್ತಿಯನ್ನು ಕೆತ್ತುತ್ತೇನೆ. ಜನ ಈ ಮೂರ್ತಿಯನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಕೈ ಮುಗಿತಾರೆ. ಧನ್ಯವಾದಗಳು. ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿಟ್ಟು ವಿನ್ಯಾಸಕೊಳ್ತಾ ಇದ್ದೀವಿ. ಕನ್ನಡ ಪರಿಚಾರಕರಾಗಿ ಸುಮಾರು 2.5 ವರ್ಷಗಳಿಂದ ನಮ್ಮ ಗೌರಿಬಿದನೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀಯುತ ಪ್ರೊಫೆಸರ್ ಟಿ ನಂಜುಂಡಪ್ಪ ಸರ್ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ನಮ್ಮ ಹನುಮಂತರಾವ್ ಸರ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಎಲ್ ಹನುಮಂತರಾವ್ ಸರ್ ಅವರಿಂದ ಶ್ರೀಯುತ ಟಿ ನಂಜುಂಡಪ್ಪ ಸರ್ ಅವರಿಗೆ ಗೌರವ ಸಮರ್ಪಣೆ. ಶಾಸಕರು ದಯವಿಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿಸುತ್ತಾರೆ. ಈಗ ಮಾನ್ಯ ಶಾಸಕರಿಗೆ ನಮ್ಮ ಗೌರಿಬಿದನೂರಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಈಗಾಗಲೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಕೆ.ಪಿ.ಜೆ. ರೆಡ್ಡಿ ಅವರು ಖ್ಯಾತ ವಿಜ್ಞಾನಿಗಳು ಲಿಪಿ ಮನೆ ಅಂತ ಒಂದು ಕನ್ನಡದ ಲಿಪಿಯ ಉಗಮವನ್ನು ಚಿತ್ರಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಸೈನ್ಸ್ ಪಾರ್ಕಲ್ಲಿ ಅವರು ಮಾಡೋಕ್ಕೆ ಹೊರಟಿದ್ದಾರೆ. ಅವರು ಅದೇ ರೀತಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾಲೂಕಿನ ಈ ನಗರ ಭಾಗದ ನಗರಸಭೆ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರೇ, ಉಪಾಧ್ಯಕ್ಷರಾದಂಥ ಫರೀದ್ ಅವರೇ, ಅಮೃತ್ ಕುಮಾರ್ ಅವರೇ, ನಗರಸಭೆಯ ಸದಸ್ಯರಾದಂಥ ಪದ್ಮಾವತ್ ಅವರೇ, ಜಯರಾಮ್ ಅವರೇ, ಹಾಗೆಯೇ ರವೀಂದ್ರನಾಥ್ ಮತ್ತು ಹನುಮಂತರಾವ್ ಅವರೇ, ಬಾಲಕೃಷ್ಣ ಅವರೇ, ವೀರಣ್ಣ ಅವರೇ, ಪ್ರಭಾ ನಾರಾಯಣಗೌಡ ಅವರೇ, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಜನಾರ್ದನ ಮೂರ್ತಿಯವರೇ, ಅದೇ ರೀತಿ ಇಷ್ಟು ಅಭಿಮಾನಿಗಳಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಕನ್ನಡ ಅಭಿಮಾನಿಗಳೇ ಮತ್ತು ಸಾಹಿತ್ಯ ಅಭಿಮಾನಿಗಳೇ, ಪತ್ರಕರ್ತ ಮಿತ್ರರೇ, ಈ ಒಂದು ಸಾಹಿತ್ಯ ಪರಿಷತ್ತಿನ ನಮ್ಮ ಗೌರಿಬಿದನೂರು ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈಗ ತಾನೇ ಜನಾರ್ದನ ಮೂರ್ತಿಯವರು ಅಧಿಕಾರವನ್ನು ಪಡೀತಾ ಇದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಅಧ್ಯಕ್ಷ ಅಧಿಕಾರವನ್ನು ಬಿಟ್ಟುಕೊಡ್ತಾ ಇರ್ತಕ್ಕಂಥ ನಂಜುಂಡಪ್ಪನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅದು 110 ವರ್ಷಗಳ ಇತಿಹಾಸ ಉಳ್ಳಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿದೆ. ಅದು ಮೈಸೂರಿನ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜವರ ಪ್ರೇರೇಪಣೆಯಿಂದ, ಅವರ ಆಶೀರ್ವಾದದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದದ್ದು. ಅನಂತರ ಅದಕ್ಕೆ ಅಧ್ಯಕ್ಷರಾಗಿ ಜಯಚಾಮರಾಜ ಒಡೆಯರ್ ಅಧ್ಯಕ್ಷ ಆಗಿದ್ದರು. ಅನಂತರ ಮೂರ್ತಿರಾವ್ ಅವರು ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಅನೇಕ ಉದ್ಧಾಮ ಪಂಡಿತರು. ಅದೇ ರೀತಿ ನಮ್ಮ ತಾಲೂಕಿನವರೇ ಆದಂಥ ಎನ್ ಬಸವರಾಜ್ಯವರು, ನರಸಿಂಹನಹಳ್ಳಿ ಬಸವರಾಜ್ಯವರು, ಹಾಗೆಯೇ ಹಂಸಂದ್ರದ ಹಂಪ ನಾಗರಾಜನವರು, ಇವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸೇವೆ ಮಾಡಿ, ನಮ್ಮ ಬಸವರಾಜ್ಯರು ಅಂತೂ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಘಟಕಗಳು, ತಾಲೂಕು ಘಟಕಗಳನ್ನು ಸ್ಥಾಪನೆ ಮಾಡಿ ಅಲ್ಲೆಲ್ಲ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರಾಗೋದಕ್ಕೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಾರೆ. ಯಾರಪ್ಪ ಅಂದರೆ ನಮ್ಮ ತಾಲೂಕಿನವರೇ ಆದಂಥ ಎನ್ ಬಸವರಾಜದೇವರು. ನಮಗೊಂದು ಹೆಮ್ಮೆ ಏನಂತಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಸೇವೆಯನ್ನು, ಕನ್ನಡ ಕಟ್ಟಾಳುಗಳ ರೀತಿ ಸೇವೆ ಮಾಡಿರೋರು ಬೇರೆ ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ಲೆಕ್ಕ ಹಾಕೊಂಡ್ರೆ ನಮ್ಮ ತಾಲೂಕು ಹೆಮ್ಮೆ ಪಡುವಂಥ ಅನೇಕ ವಿದ್ವಾಂಸರಲ್ಲೇ ಇದ್ದಾರೆ. ಬಸವರಾಜ್ಯರೊಬ್ಬರು, ಹಂಪ ನಾಗರಾಜನವರೊಬ್ಬರು, ಹಾಗೆಯೇ ಹಿಡಗೂರು ಬಸವರಾಜವರು, ಎಲ್ ಬಸವರಾಜರು, ಇವರೆಲ್ಲ ಮಹಾನ್ ಪಂಡಿತರು. ಕನ್ನಡಕ್ಕೆ ತನ್ನದೇ ಆದಂಥ ಸೇವೆಯನ್ನು ಕೊಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಬಸವರಾಜರು, ಹಂಪ ನಾಗರಾಜ ಇವರೆಲ್ಲವ. ಇಂಥ ಮಹಾನ್ ವಿದ್ವಾಂಸರು ಜನಿಸಿದಂಥ ತಾಲೂಕು ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ನನಗೊಂಥರ ಹೆಮ್ಮೆ. ನಮ್ಮ APJ ಅಬ್ದುಲ್ ಕಲಾಂ ಅವರು ಹೇಳ್ತಾಯಿದ್ರು, ನನ್ನ ಮನೆ ಭಾಷೆ ತೆಲುಗು, ಆದರೂ ಕೂಡ ಕನ್ನಡ ಅಂದರೆ ಹುಚ್ಚು ಅಂತ. ನಾನು ಹೇಳ್ತೀನಿ, ಇವರು APJ KPJ ರೆಡ್ಡಿಯವರು ಮಾತ್ರ ಅಲ್ಲ, ಅವರು ತೆಲುಗು ಮನೆ ಭಾಷೆ ಆದರೂ ಕನ್ನಡಕ್ಕೆ ಅಭಿಮಾನ ಇರೋದು. ಇಡೀ ಗೌರಿಬಿದನೂರು ತಾಲೂಕಿನಲ್ಲಿರೋಂಥ ಪ್ರತಿಯೊಬ್ಬ ತೆಲುಗು ಮಾತಾಡೋ ವ್ಯಕ್ತಿನೂ ಕೂಡ ಕನ್ನಡದ ಬಗ್ಗೆ ಅಷ್ಟೇ ಅಭಿಮಾನ ಇಟ್ಕೊಂಡರು. ಅದು ನಾನು ಇಲ್ಲಿಗೆ ಬಂದು ಮನಗಂಡಿದ್ದೀನಿ. ಅದನ್ನು ಅವ್ರ ಮನೆಯಲ್ಲಿ ತೆಲುಗು ಮಾತಾಡಿದರೂ ಕೂಡ ನೆಲ ಜಲ ಭಾಷೆ ಬಂದಾಗ ಭಾಷೆ ವಿಚಾರ ಬಂದಾಗ ಅವರ ಪ್ರಥಮ ಆದ್ಯತೆ ಕನ್ನಡಕ್ಕೆ ಕೊಡ್ತಾರೆ. ನಾನು ಎಲ್ಲ ಕಡೆ ಗಂಟಾಘೋಷವಾಗಿ ಹೇಳ್ತೀನಿ. ಬೆಂಗಳೂರಿನ ನಮ್ಮ ಸ್ನೇಹಿತರು ಸಿಕ್ಕಿರು ಹೇಳ್ತೀನಿ, ಅಚ್ಚ ಕನ್ನಡ ಪ್ರದೇಶ ಅಂತ ನೀವೇನು ಹೇಳ್ತೀರಿ, ಕನ್ನಡ ಹೋರಾಟ ಅಂತ ನೀವೇನು ನೋಡ್ತೀರಿ. ನಾನು ಗಡಿನಾಡು ಪ್ರದೇಶ 60-70% ತೆಲುಗು ಮಾತಾಡ್ತಾರೆ. ಕನ್ನಡದ ವಿಚಾರ ಬಂದರೆ ನಿಮಗಿಂತ ಹೆಚ್ಚಾಗಿ ಹೋರಾಟ ಮಾಡೋ ಕೆಚ್ಚು ಶಕ್ತಿ ಅಭಿಮಾನ ಅವರೆಲ್ಲ ಐತೆ ಅಂತ ನಾನು ಹೇಳ್ತೀನಿ. ಅದು ನಾನು ಇಲ್ಲಿ ನಿಜಕ್ಕೂ ನಾನು ಇಲ್ಲಿ ಮನಗಂಡಿದ್ದೀನಿ. ಅಂಥ ಅಭಿಮಾನ ಇರೋಂಥರು ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿರುವಂಥ ಜನತೆ. ಹಾಗೆಯೇ ಈ ಕನ್ನಡ ಪರಿಷತ್ತಿನಲ್ಲಿ ಏನು ಕೆಲಸ ಅಂತಂದರೆ, ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅದಕ್ಕೋಸ್ಕರ ಕನ್ನಡ ಪುಸ್ತಕಗಳನ್ನು ರಚಿಸಿ ಬಿಡುಗಡೆ ಮಾಡೋದಿರ್ಬೋದು, ಹೊಸ ಪುಸ್ತಕಗಳನ್ನ ಪತ್ರಿಕೆ ನಡೆಸೋದಿರ್ಬೋದು, ಎಲ್ಲ ಕಡೆ ಗಡಿ ಭಾಗದಿಂದ ಹಿಡಿಯೋದು ಎಲ್ಲ ಕಡೆ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ಮೈಸೂರಿನ ಮಹಾರಾಜರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದರು. ಅದು ಯಶಸ್ವಿಯಾಗಿ 110 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡ್ಬಂದಿದೆ. ಅದೇ ರೀತಿ ತಾಲೂಕು ಘಟಕಗಳು ಕೂಡ, ಜಿಲ್ಲಾ ಘಟಕಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಕೋಡಿ ರಂಗಪ್ಪನವರು ಮೈಸೂರಿಂದ ಫೋನ್ ಮಾಡಿದರು, ಪಾಪ ಅಭಿಮಾನಪೂರ್ವಕ ನಾನು ಬರೋಕ್ಕಾಗ್ತಾ ಇಲ್ಲ ಸರ್, ನೀವೆಲ್ಲ ಹೋಗ್ತಾ ಇದ್ದೀರಿ, ಸಾರಿ, ನಾನು ಇನ್ನೊಂದು ಸರಿ ಯಾವಾಗಾರ ಸೇರೋಣ ಅಂತ ಅನ್ನೋ ಮಾತನ್ನು ಕೋಡಿ ರಂಗಪ್ಪನವರು ಕೂಡ ಹೇಳಿದರು. ಹಾಗೆಯೇ ಈಗ ತಾನೇ ಬಾಲಕೃಷ್ಣ ಅವರು ಮೈಸೂರಿಂದ ಭಾಷಣ ಮಾಡಿ, ರವೀಶ್ ಕುಮಾರ್ ಎಲ್ಲ ಭಾಷಣ ಮಾಡಿ ಹೋದರು. ಇವರೆಲ್ಲರೂ ಕೂಡ ತುಂಬ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡಿರುವಂಥವ್ರು. ಹೀಗೆ ನಮ್ಮ ನಂಜುಂಡಪ್ಪನ ವಿಚಾರ ಹೇಳಿದರೂ ಕೂಡ ಅವರು ಕೂಡ 2.5 ವರ್ಷಗಳ ಕಾಲ ಯಶಸ್ವಿಯಾಗಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ, ಪಾಪ ನಾನು ನೋಡ್ತಾ ಇದ್ದೀನಿ, ಎಷ್ಟು ಯಾವಾಗಾರ ಸಿಕ್ಕಲಿ ನಮಗೆ ಕನ್ನಡ ಭವನ ಅಚ್ಚುಕಟ್ಟಾಗಿ ಕಟ್ಟಿಕೊಡ್ಬೇಕು ಅಂತ ಎಲ್ಲಿ ಸಿಕ್ಕಿರೂ ಕೂಡ ಮನವಿ ಮಾಡೋ ಒತ್ತಾಯ ಮಾಡ್ತಾಯಿದ್ರು. ಅವರ ಮನವಿಗೆ ಹೋಗೊಟ್ಟೇನೆ ನಾನು ಸುಮಾರು ಲಕ್ಷಾಂತರ ರೂಪಾಯಿನ ಕನ್ನಡ ಭವನ ಕಟ್ಟಕ್ಕೆ ನಾನು ಇಟ್ಟಿದ್ದೀನಿ. ಈಗ ಅವರ ಪೀರಿಯಡ್ನಲ್ಲಿ ಆಯ್ತಾ ಬಂದರೂ ಕೂಡ ನಮ್ಮ ಜನಾರ್ದನ ಮೂರ್ತಿಯವರ ಪೀರಿಯಡ್ನಲ್ಲಿ ಅಚ್ಚುಕಟ್ಟಾಗಿ ನಮ್ಮ ತಾಲೂಕಿಗೆ ಎಷ್ಟೇ ದುಡ್ಡು ಖರ್ಚಾಗಿರಲಿ ಅದು ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅದು ಬೇಕಾದಂಥ ಶೌಚಾಲಯ, ಲೈಬ್ರರಿ ಓದ್ಕೊಳ್ಳೋದಕ್ಕೆ
ಮುಂಭಾಗದಲ್ಲಿ ಕೂತ್ಕೊಳ್ಳೋ ಹೊತ್ತಿಗೆ ಗಿಡಗಳನ್ನೆಲ್ಲ ನೆಟ್ಟು ಒಂದು ಪಾರ್ಕ್ ಥರ ಮಾಡಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಸಾಹಿತ್ಯವನ್ನು ಅಭ್ಯಾಸ ಮಾಡೋ ರೀತಿಯಲ್ಲಿ ಖಂಡಿತವಾಗೂ ಅಚ್ಚುಕಟ್ಟಾದಂಥ ಒಂದು ಭವನವನ್ನು ನಿರ್ಮಾಣ ಮಾಡಿ ನಮ್ಮ ನಂಜುಂಡಪ್ಪನವರು ಮತ್ತು ನಮ್ಮ ಜನಾರ್ದನ ಮೂರ್ತಿ ಅವರ ಸಮ್ಮುಖದಲ್ಲೇ ನೇತೃತ್ವದಲ್ಲಿ ಅದನ್ನು ಓಪನ್ ಮಾಡಿಸ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತೀನಿ. ಕೆಲವೇ ಇನ್ನು 6 ತಿಂಗಳು 7 ತಿಂಗಳ ಒಳಗಡೆ ಖಂಡಿತ ಆ ಒಂದು ಭವನ ನಿರ್ಮಾಣ ಆಗುತ್ತೆ ಅಂತ ಒಂದು ಭರವಸೆಯನ್ನು ನಿಮಗೆಲ್ಲ ಕೊಡ್ತಾ, ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹ ನೀಡೋದಕ್ಕೆ, ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡು ಬಂದಿರತಕ್ಕಂಥ ನಿಮಗೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು. ಏಕೆಂದರೆ ಭಾಳಷ್ಟು ಟೈಮ್ ಕಾದಿದ್ರು ಕೂಡ ಯಾರು ಎದ್ದು ಹೋಗೋದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಕನ್ನಡದ ವಿಚಾರವಾಗಿ. ನಿಮಗೆಲ್ಲ ಅತ್ಯಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರೂ ಕೂಡ ನಮಸ್ಕಾರ. ಸಮಸ್ತ ಸಾಹಿತ್ಯ ಸಮೀಕ್ಷೆ ಅಂತ ಹೊರತರಬೇಕು. ಗೌರಿಬಿದನೂರಿನ ಸಮಸ್ತ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ ವ್ಯಕ್ತಿತ್ವಗಳನ್ನು ಅನಾವರಣ ಮಾಡಿಸ್ತಕ್ಕಂಥ ಒಂದು ಗ್ರಂಥ ತರಬೇಕು ಅಂತಂದು ಕೇಳಿದೆ. ಆಯಿತು, ಇನ್ನೇನು ಬೇಕು ಅಂತ ನಿರಂತರವಾಗಿ ಒಂದು 4-5 ಪುಸ್ತಕಗಳನ್ನು ತರಬೇಕು. ಆಮೇಲೆ ನಿರಂತರವಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡದ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳಿಗೆ ನೀವು ಬೆಂಬಲವಾಗಿ ನಿಲ್ಲಬೇಕು ಅಂತ. ಆಯಿತು ಅಂತ ನನಗೆ ನಾವು ಏನು ಕೇಳಿದರೂ ಆಯಿತು ಆಯಿತು ಅಂತಂದು ಹೇಳ್ತಕ್ಕಂಥ ಒಬ್ಬ ನಾಯಕರು ಸಿಕ್ಕಿದಾರಲ್ಲ, ಅದೆಲ್ಲರ ನಮ್ಮ ಭಾಗ್ಯ, ಕನ್ನಡಿಗರ ಭಾಗ್ಯ, ಕನ್ನಡ ಸಾಹಿತ್ಯ ಪರಿಷತ್ ಭಾಗ್ಯ ಅಂತಂದು ಈ ಸಂದರ್ಭದಲ್ಲಿ ಅವರನ್ನು ಅಭಿಮಾನದಿಂದ ಹೇಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ 3-4 ದಿನದಿಂದ ನಮ್ಮೆಲ್ಲ ಸ್ನೇಹಿತರು HLV ವೆಂಕಟೇಶ್ ಆದಿಯಾಗಿ ನಾರಾಯಣಪ್ಪನವ್ರು ಇರ್ಬೋದು, ಅಂಬರೀಷ್ ಇರ್ಬೋದು, ಬಾಲಪ್ಪನವ್ರು ಇರ್ಬೋದು, ಸಂಜೀವರಾಯಪ್ಪನವ್ರು ಇರ್ಬೋದು, ಶಿವಕುಮಾರ್ ಇರ್ಬೋದು, ಜಾಲಿ ರಾಮಕೃಷ್ಣಪ್ಪಣ್ಣವ್ರು ಇರ್ಬೋದು, ಮಂಜುನಾಥ್ ರೆಡ್ಡಿ, ಗಂಗರೆಡ್ಡಿ, ಪರಮೇಶ್ ರೆಡ್ಡಿ, ಹೀಗೆ ನಾನು ನೆನಪೇ ಇಲ್ಲದೆ ಮರೆತಿರ್ಬೋದು. ಆದರೆ ತಮ್ಮೆಲ್ಲರನ್ನು ನನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ, ಕೇವಲ ಈ ಕಾರ್ಯಕ್ರಮ ಯಶಸ್ವಿ ಆಗೋದಲ್ಲ, ನಿರಂತರವಾಗಿ ಕನ್ನಡ ಕಟ್ಟುವ ಕೆಲಸ ಆಗ್ತಕ್ಕಂಥ ಕೆಲಸ ಆಗಬೇಕು. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಎಡರುಗಳ ತೊಡರುಗಳ ಈಚಿ ಬರುವೆವು, ಗೋರನಾಯಿ ರಾಷ್ಟ್ರದ ಅಗ್ನಿಮುಖದಲ್ಲೂ ಕೂಡ ಒತ್ತು ಹೊರಡುವೆವೆಲ್ಲ ಒಡಕುಗಳ ತೊಡಕುಗಳ ಅಂತಂದು ಅಡಿಗರು ಹೇಳ್ತಾರೆ. ನಾನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಕೇಳಿದ್ದು. ಅಂದರೆ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಲಿ, ಎಡರು ತೊಡರುಗಳಿರಲಿ, ಸಮಭಾವ ಸಮಶೌರ್ಯದಿಂದ, ಕುವೆಂಪುರವರ ವಿಶ್ವಮಾನವತ್ವದಿಂದ ಈ ಕನ್ನಡದ ಪರಂಪರೆಯನ್ನು ಕಟ್ಟುವ ಕೆಲಸಕ್ಕೆ ನನ್ನೆಲ್ಲರ ಸ್ನೇಹಿತರನ್ನು ಕೈ ಮುಗಿದು ಕೇಳ್ಕೊತೀನಿ. ನಾವೆಲ್ಲ ಒಂದು, ಕನ್ನಡ, ಕರ್ನಾಟಕ, ಕನ್ನಡದ ಪರಂಪರೆಯನ್ನು ಉಳಿಸೋಣ ಈ ಸಾಹಿತ್ಯ ಪರಿಷತ್ ಮೂಲಕ. ಹಾಗೆಯೇ ಹಿರಿ ವೇದಿಕೆಯಲ್ಲಿರ್ತಕ್ಕಂಥ ವೀರಣ್ಣವ್ರು ಹೇಳಿದರು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಪುಸ್ತಕ ತರಬೇಕು ಅಂತಂದು. ಅದನ್ನು ನಾವು ಚಾಚು ತಪ್ಪದೆ ಹಿರಿಯರಿಗೆ ಆಶ್ವಾಸನೆ ಕೊಡ್ತೀವಿ, ಅದನ್ನು ನಾವು ಮಾಡ್ತೀವಿ. ಯಾಕೆಂದರೆ ಯಾವ ಊರಲ್ಲಿ ಯಾವ ವೇದಿಕೆಯಲ್ಲಿ ಇರಿರ್ತಾರೋ ಅದು ಒಂದು ಪೂಜನೀಯವಾಗಿರ್ತಕ್ಕಂಥದ್ದು. ಆ ಕೆಲಸ ಮಾಡ್ತೀವಿ. ದೊಡ್ಡವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತನ್ನು ಶಿರಸ ವಹಿಸಿ ಅತ್ಯಂತ ವಿನಮ್ರನಾಗಿ ಕೆಲಸ ಮಾಡೋದಕ್ಕೆ, ನಮ್ಮೆಲ್ಲ ಸ್ನೇಹಿತರ ಜೊತೆಗೂಡಿ ಕೆಲಸ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಅನೇಕ ಜನ ಹೆಣ್ಣು ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ, ಅವ್ರನ್ನೆಲ್ಲ ಸದಾ ಸ್ಮರಿಸ್ತೀನಿ. ವಿಶೇಷವಾಗಿ ಲಕ್ಷ್ಮೀ ನರಸಮ್ಮ ಅವರು, ಆಮೇಲೆ ನನ್ನ ಕುಟುಂಬದ ನನ್ನ ಧರ್ಮಪತ್ನಿ ಶ್ರೀಲೇಖಾ ಅವರು ಕೂಡ ನನಗೆ ಬೆಂಬಲ ಕೊಟ್ಟಿರೋದಕ್ಕೆ ಈ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರನ್ನ ಸ್ಮರಿಸ್ತೀನಿ. ಹಾಗೆ ಈಗ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣಪ್ಪನವರು, ಫರೀದ್ ಅವರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ಕೂಡ ನಮ್ಮ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡಬೇಕು. ಹಿಂದೆ ಇರ್ತಕ್ಕಂಥವರ ಮಾರ್ಗದರ್ಶನದಲ್ಲಿ ಉತ್ಸಾಹದಿಂದ ನಾವು ಕೆಲಸ ಮಾಡೋದಕ್ಕೆ ಸಿದ್ಧರಾಗೋಣ. ನಮ್ಮ ನಾಯಕರಾದ ಪುಟ್ಟಸ್ವಾಮಿಗೌಡರ ಸಪೋರ್ಟ್ ತಗೊಂಡು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡೋಣ ಅಂತಂದು ಹೇಳ್ತಾ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕೊರಳೆತ್ತು ಪಾಂಚಜನ್ಯ ಮೊಳಕುತ್ತೆ ಅಂತಂದೇಳಿ ಮಹಾಕವಿ ಕುವೆಂಪುರವರು ಹೇಳಿದ್ದಾರೆ. ಆ ಒಂದು ಸ್ಫೂರ್ತಿಯ ಮಾತುಗಳಿಂದ, ವಿಶ್ವಮಾನವ ಸಂದೇಶದಿಂದ ಬಸವಣ್ಣನವರ ಸಮಾಜ, ಹಾಗೆ ಕನಕದಾಸರಾಗಿರ್ಬೋದು, ಸಂತ ಶಿಶುನಾಳ್ ಶರೀಫರಾಗಿರ್ಬೋದು, ಅವರೆಲ್ಲ ದೊಡ್ಡ ಮಾರ್ಗ ನಮಗೆ ಕೊಟ್ಟೋಗಿದ್ದಾರೆ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಡದ ಒಂದು ಸರಸ್ವತಿ ದೇವಿಯನ್ನು ನೆಲೆಗೊಳಿಸಿ ಸಾಹಿತ್ಯ ಪರಿಷತ್ನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ, ಮಿರ್ಜಾ ಇಸ್ಮಾಯಿಲ್ ಅವರ ಮೂಲಕವಾಗಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸಾಹಿತ್ಯ ಸಂಸ್ಥೆ ಯಾವುದನ್ನ ಇದ್ದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ. ಎಲ್ಲ ಭಾಷೆಗಳಲ್ಲೂ ಸಾಹಿತ್ಯ ಪರಿಷತ್ತಿನ ಸಂಸ್ಥೆಗಳಿದ್ದಾವೆ. ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಸದಸ್ಯರನ್ನು ಗೊತ್ತಿರ್ತಕ್ಕಂಥ ಇಡೀ ಪ್ರಪಂಚದ ಪ್ರಪ್ರಥಮ
ಒಂದು ಸಾಹಿತ್ಯ ಸಂಸ್ಥೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು. ಅಂತಹ ಸಾಹಿತ್ಯ ಪರಿಷತ್ತು ಕನ್ನಡ ತಾಯಿಗೆ ಸೇವಕನಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವರ ನನ್ನೆಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ಮರಿಸ್ತೀನಿ. ನಮ್ಮ ತಂದೆ ತಾಯಿಯವರು ಹಾಗೂ ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡಿಕೊಟ್ಟಂಥ ರವಿಕೀರ್ತಿ ಮೇಷ್ಟ್ರು ಇರ್ಬೋದು, ಆಮೇಲೆ ವೆಂಕಟರಾಮಯ್ಯನವ್ರು ಇರ್ಬೋದು, ಅವರೆಲ್ಲ ನನಗೆ ಕನ್ನಡದ ಪ್ರೀತಿಯನ್ನು ತುಂಬಿದ್ದಾರೆ. ನಮ್ಮೂರು ರಮಾಪುರ RN ಲಕ್ಷ್ಮೀಪತಿಯವರು ಅತ್ಯಂತ ಸರಳ ಸಜ್ಜನಿಕೆ ರಾಜಕಾರಣಿ ಅಂತಂದು ಹೆಸರು ಪಡೆದಂತಹ ವ್ಯಕ್ತಿ. ಅವರ ಒಂದು ವ್ಯಕ್ತಿತ್ವವು ನಮ್ಮ ಮೇಲೆ ನಮಗೆ ಪ್ರಭಾವವನ್ನು ಬೀರಿದೆ ಅಂತಂದು ಹೇಳಿದ್ರೆ ತಪ್ಪಾಗೋದಿಲ್ಲ. ಡಾಕ್ಟರ್ H. ನರಸಿಂಹಯ್ಯನವ್ರ ಜೊತೆಗೆ ನೇರ ಒಡನಾಟ ಹೊಂದಿರತಕ್ಕಂಥ ಜನಗಳು ನಾವು. ಇಂತಹ ಜನಗಳಲ್ಲಿ ನಮಗೆ ಒಳ್ಳೊಳ್ಳೆಯದನ್ನು ಮಾಡೋದಕ್ಕೆ ಶಕ್ತಿ ಇದೆ ಅಂತಂದು ಭಾವಿಸ್ತಾ ಹೆಚ್ಚು ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಗೆ ಸಹಕಾರ ಕೊಡಿ, ನಮ್ಮ ಜೊತೆಯಲ್ಲಿರ್ರಿ. ಕನ್ನಡ ಸಾರಸ್ವತ ಲೋಕವನ್ನು, ಕನ್ನಡ ಶಕ್ತಿಯನ್ನು ದಿಶಕ್ತಿಯಾಗಿ ಬೆಳೆಸೋಣ. ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶಗಳನ್ನು ಗೌರವಿಸಿ ಬೆಳೆಸೋಣ ಅಂತಲೇ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.